ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ ಮತ್ತು ನಾಳೆ ನಮ್ಮ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಇವತ್ತಿನ ಮಾರ್ಕೆಟ್ ವಿಷಯಕ್ಕೆ ಬಂದರೆ ಸೆನ್ಸೆಕ್ಸ್ 466 ಪಾಯಿಂಟ್ಸ್ ಡೌನ್ ಆಗಿ 82,159 ಕ್ಲೋಸ್ ಆಗಿದೆ. ನಿಫ್ಟಿ 124 ಪಾಯಿಂಟ್ಸ್ ಡೌನ್ ಆಗಿ 25,202 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 174 ಪಾಯಿಂಟ್ಸ್ ಡೌನ್ ಆಗಿ 55,284 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದೇ ಲಾಸ್ಟ್ ವೀಕ್ ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಿತ್ತು. ಮಲ್ಟಿಪಲ್ ಪಾಸಿಟಿವ್ ಅಪ್ಡೇಟ್ಸ್ ಇಂದ ಜೊತೆಗೆ ಗ್ಲೋಬಲ್ ಮಾರ್ಕೆಟ್ಸ್ ಇಂದ ನೋಡ್ಕೊಂಡ್ರು ತುಂಬಾನೇ ಪಾಸಿಟಿವ್ ಡೇಟಾಸ್ ಎಲ್ಲ ಬಂದಿದ್ವು. ಅದರಿಂದ ನಮ್ಮ ಮಾರ್ಕೆಟ್ ಕೂಡ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಆದ್ರೆ ಇವತ್ತು ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ನಮ್ಮ ಮಾರ್ಕೆಟ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ IT ಸೆಕ್ಟರೇ ಕಾರಣ. ಇವತ್ತು IT ಕಂಪನೀಸ್ ನೋಡಿದ್ರ ಪ್ರತಿಯೊಂದು IT ಕಂಪನಿನೂ 4 to 5% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ IT ಇಂಡೆಕ್ಸ್ ನೋಡ್ಕೊಂಡ್ರೆ ನಿಯರ್ಲಿ 3% ವರೆಗೂ ಫಾಲ್ ಆಗಿದೆ. ಫ್ರೆಂಡ್ಸ್, ಇವಾಗ IT ಕಂಪನೀಸ್ ಎಲ್ಲ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಒಂದೇ ಒಂದು ಕಾರಣನೇ ಏನು ಅಂತ ಅಂದ್ರೆ US ಅಲ್ಲಿ H1B ವೀಸಾ ಇರುತ್ತೆ. ಈ ವೀಸಾ ಕಾಸ್ಟ್ ನೋಡಿದ್ರೆ ತುಂಬಾನೇ ಇನ್ಕ್ರೀಸ್ ಮಾಡಿದ್ದಾರೆ. ಇವಾಗ ಈ ವೀಸಾ ಕಾಸ್ಟ್ ನೋಡ್ಕೊಂಡ್ರೆ $1,00,000 ಇನ್ಕ್ರೀಸ್ ಮಾಡಿದ್ದಾರೆ. ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಸುಮಾರು 88 ಲಕ್ಷ ಆಗುತ್ತೆ ಒಂದು ವೀಸಾ ಕಾಸ್ಟ್. ಅದರಿಂದನೇ ಈ IT ಕಂಪನೀಸ್ ಎಲ್ಲ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಇವಾಗ ಈ H1B ವೀಸಾ ಏನಿದೆ ಇದ್ರ ಬಗ್ಗೆ ಎಲ್ಲ ಲಾಸ್ಟ್ 2 ಡೇಸ್ ಇಂದ ನೀವು ತುಂಬಾ ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ ಇದ್ರ ಬಗ್ಗೆ ಕೇಳ್ತಾನೆ ಬಂದಿದ್ದೀರಾ. ಇದನ್ನ ಡೊನಾಲ್ಡ್ ಟ್ರಂಪ್ ಅವರು ಶನಿವಾರ ಅನೌನ್ಸ್ ಮಾಡಿದ್ರು. ಆ ಟೈಮಿಂದನೂ ಇದ್ರ ಬಗ್ಗೆ ಮಲ್ಟಿಪಲ್ ಡೌಟ್ಸ್ ಇದೆ, ಜೊತೆಗೆ ಮಲ್ಟಿಪಲ್ ಕ್ಲಾರಿಫಿಕೇಶನ್ ನ ವೈಟ್ ಹೌಸ್ ಅಲ್ಲಿ ಕೊಡ್ತಾನೆ ಬರ್ತಾ ಇದಾರೆ. ಅದಕ್ಕೋಸ್ಕರ ಇವಾಗ ಫೈನಲ್ ಆಗಿ ಏನೇನ್ ಚೇಂಜಸ್ ನಡೆದಿದೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇವಾಗ ಈ ವೀಸಾ ಕಾಸ್ಟ್ ನ ಇನ್ಕ್ರೀಸ್ ಮಾಡಿದ್ರಲ್ವಾ, ಇವಾಗ ಕಮಿಂಗ್ ಟೈಮ್ ಇಂದ US ಗೆ ಯಾರು ಹೋಗ್ಬೇಕು ಅಂತ ಇದಾರೋ ಅವ್ರ ಮೇಲೆ ಮಾತ್ರನೇ ಇದು $100 ನ ಚಾರ್ಜ್ ಮಾಡ್ತೀನಿ. ಇವಾಗ US ಅಲ್ಲಿ ಇರೋರ್ಗೆ ಇದು ಯಾವ್ದೇ ತರ ಇಂಪ್ಯಾಕ್ಟ್ ಇರಲ್ಲ. ಅದ್ರ ಜೊತೆಗೆ ಇವಾಗ ಯಾರಾದ್ರೂ ಸಡನ್ ಆಗಿ ಇಂಡಿಯಾಗೆ ವಾಪಸ್ ಬಂದಿರ್ತಾರಲ್ವಾ H1B ವೀಸಾ ಮೇಲೆನೆ, ಅವ್ರಿಗೂ ಸಹ ಇದರಿಂದ ಯಾವುದೇ ತರ ಇಂಪ್ಯಾಕ್ಟ್ ಇರಲ್ಲ. ಇವಾಗಿಂದ ಅಂದ್ರೆ ಪ್ರೆಸೆಂಟ್ ಇವಾಗಿಂದ ಯಾರ್ಯಾರು ಹೊಸದಾಗಿ US ಹೋಗ್ತಾ ಇದಾರೋ ಅವ್ರ ಮೇಲೆ ಮಾತ್ರನೇ ಇದು ಇಂಪ್ಯಾಕ್ಟ್ ಇರುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ನಮ್ಮ ಇಂಡಿಯನ್ IT ಕಂಪನೀಸ್ ಏನಕ್ಕೆ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ ಅಂತ ನೋಡ್ಕೊಂಡ್ರೆ, ಇವಾಗ ಈ TCS ಕಂಪನಿ ಇದೆ ಅಲ್ವಾ, ಈ TCS ಎಂಪ್ಲಾಯೀಸ್ ನೋಡ್ಕೊಂಡ್ರೆ US ಅಲ್ಲಿ 45,000 ಎಂಪ್ಲಾಯೀಸ್ ಈ H1B ವೀಸಾ ಮೇಲೆನೆ ವರ್ಕ್ ಮಾಡ್ತಾ ಇದಾರೆ. ಈ ತರ ವೀಸಾ ಕಾಸ್ಟ್ ಇನ್ಕ್ರೀಸ್ ಆಗಿದೆ ಅಲ್ವಾ, ಅದರಿಂದ ಈ ಬರ್ಡನ್ ಏನಿದೆ ಅದು ಕಂಪನಿ ಮೇಲೆನೆ ಬೀಳುತ್ತೆ. ಅದರಿಂದನೇ ಈ IT ಕಂಪನೀಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಇನ್ಫೋಸಿಸ್ ಹತ್ರ ನೋಡ್ಕೊಂಡ್ರೆ 25,000 ಎಂಪ್ಲಾಯೀಸ್ H1B ವೀಸಾ ಮೇಲೆನೆ ಇದ್ದಾರೆ. ಮತ್ತೆ HCL ಟೆಕ್ನಾಲಜೀಸ್ ಹತ್ರ ನೋಡ್ಕೊಂಡ್ರೆ 2,000 ಎಂಪ್ಲಾಯೀಸ್ ಈ H1B ವೀಸಾ ಮೇಲೆನೆ ಇದ್ದಾರೆ. ಅದರಿಂದ ಈ IT ಕಂಪನೀಸ್ಗೆ ಇದೊಂದು ಸ್ವಲ್ಪ ನೆಗೆಟಿವ್ ಆಗುತ್ತೆ. ಜೊತೆಗೆ ಈ ವೀಸಾ ಕಾಸ್ಟ್ ಏನಿದೆ ಇದು ಜಸ್ಟ್ ಒನ್ ಟೈಮ್ ಮಾತ್ರನೇ, ಮತ್ತೆ ಪ್ರತಿ ವರ್ಷ ರಿನ್ಯೂವಲ್ ಮಾಡೋ ಅವಶ್ಯಕತೆ ಏನೂ ಇಲ್ಲ ಅಂತ ವೈಟ್ ಹೌಸ್ ಅವರು ಮತ್ತೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಇದನ್ನೆಲ್ಲ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಮತ್ತೆ ಇಂಡಿಯಾನ ಟಾರ್ಗೆಟ್ ಮಾಡ್ತಾನೆ ಇದ್ದಾರೆ. ಇವಾಗ ಒಂದ್ಸಲ ಈ ಇಮೇಜ್ ನೋಡಿ, ಇವಾಗ H1B ವೀಸಾ ಮೇಲೆ ನೋಡ್ಕೊಂಡ್ರೆ 70% ಇಂಡಿಯನ್ಸ್ ಎಲ್ಲ H1B ವೀಸಾ ಮೇಲೆನೆ US ಅಲ್ಲಿ ಸ್ಟೇ ಆಗಿದ್ದಾರೆ. ಅದರಿಂದ ಈ ತರ ಪ್ರೆಷರ್ ಮಾಡಿದ್ರೆ ಈ ಟ್ರೇಡ್ ಡೀಲ್ ಏನಾದ್ರು ಕಂಪ್ಲೀಟ್ ಆಗೋ ಚಾನ್ಸಸ್ ಏನಾದ್ರು ಇದೆಯೇನೋ ಅಂತ ಈ ತರ ಪ್ರೆಷರ್ ಮಾಡ್ತಾ ಇರ್ಬೋದು. ನೋಡೋಣ ಇದ್ರ ಬಗ್ಗೆ ಎಲ್ಲ ಕಮಿಂಗ್ ಟೈಮ್ ಅಲ್ಲಿ ಇನ್ನ ಏನ್ ಅಪ್ಡೇಟ್ಸ್ ಬರ್ತವೆ ಅಂತ. ಅದ್ರ ಜೊತೆಗೆ ಲಾಸ್ಟ್ ವೀಕ್ ಅಲ್ಲಿ ನೋಡ್ಕೊಂಡ್ರೆ ಡೆಲ್ಲಿಯಲ್ಲಿ ಟ್ರೇಡ್ ನೆಗೋಸಿಯೇಷನ್ಸ್ ನಡೆದಿದೆ ಅಲ್ವಾ, ಮತ್ತೆ ಇವಾಗ ಸಹ ನಮ್ಮ ಕಾಮರ್ಸ್ ಮಿನಿಸ್ಟರ್ ಆದ ಪಿಯೂಷ್ ಗೋಯಲ್ ಅವರು US ಗೆ ವಿಸಿಟ್ ಮಾಡಿದ್ದಾರೆ ಇವತ್ತು ಈ ಟ್ರೇಡ್ ನೆಗೋಸಿಯೇಷನ್ಸ್ಗೆ. ನೋಡೋಣ ಇದ್ರ ಬಗ್ಗೆ ಕೂಡ ಕಮಿಂಗ್ ಟೈಮ್ ಅಲ್ಲಿ ಇನ್ನ ಏನ್ ಅಪ್ಡೇಟ್ಸ್ ಬರ್ತವೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಈ H1B ವೀಸಾ ಬಗ್ಗೆ ಇನ್ನ ಏನೇನ್ ಅಪ್ಡೇಟ್ಸ್ ಬರ್ತವೆ, ಇದು ನಮ್ಮ ಮಾರ್ಕೆಟ್ಗಾಗ್ಲಿ ಅಥವಾ ಇಂಡಿಯನ್ ಎಂಪ್ಲಾಯೀಸ್ಗಾಗ್ಲಿ ಯಾವ ತರ ಎಫೆಕ್ಟ್ ಮಾಡುತ್ತೆ ಕಮಿಂಗ್ ಟೈಮ್ ಅಲ್ಲಿ ಅಂತ ಮಾತಾಡ್ಕೊಳ್ಳೋಣ. ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ಗೋಲ್ಡ್ ಮತ್ತೆ ಸಿಲ್ವರ್ ನೋಡ್ತಾ ಇದ್ದೀರಾ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ. ಇದ್ರ ಬಗ್ಗೆ ಎಲ್ಲ ಲಾಸ್ಟ್ 6 ಮಂತ್ಸ್ ಇಂದ ಮಾತಾಡ್ಕೊಂತ ಬರ್ತಾನೆ ಇದೀವಿ. ಇವತ್ತು ಸಿಲ್ವರ್ ಪ್ರೈಸಸ್ ನೋಡ್ಕೊಂಡ್ರೆ ಇನ್ನ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಪರ್ KG ಮೇಲೆ ನಿಯರ್ಲಿ 5,000 ಇನ್ಕ್ರೀಸ್ ಆಗಿದೆ. ಮತ್ತೆ ಫ್ರೆಂಡ್ಸ್, ಇವಾಗ ಯಾರಾದ್ರೂ ಈ ಗೋಲ್ಡ್ ಅಥವಾ ಸಿಲ್ವರ್ ETF ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಒಂದ್ಸಲ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ, ಅಥವಾ ಫಿಸಿಕಲ್ ಆಗಾಗ್ಲಿ ಗೋಲ್ಡ್ ಅಥವಾ ಸಿಲ್ವರ್ ನ ಬೈ ಮಾಡ್ತಾ ಇದ್ರು ಸಹ ಒಂದ್ಸಲ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇವಾಗ ಸಿಲ್ವರ್ ಪ್ರೈಸಸ್ ನೋಡ್ಕೊಂಡ್ರೆ ಇನ್ನ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಕೂಡ ಕಾಣಿಸ್ತಾನೆ ಇದೆ. ಯಾಕಂದ್ರೆ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಆ ತರ ಇದೆ. ನೋಡೋಣ ನೆಕ್ಸ್ಟ್ 1 or 2 ಇಯರ್ಸ್ ಅಲ್ಲಿ ಸಿಲ್ವರ್ ಪ್ರೈಸಸ್ ಇನ್ನ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಅದಾನಿ ಕಂಪನೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಶುಕ್ರವಾರ ಮಾರ್ಕೆಟ್ ನ್ಯೂಸ್ ಅಲ್ಲೇನೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ಅದಾನಿ ಕಂಪನೀಸ್ ಏನಕ್ಕೆ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೆ ಅಂತ.
ಮತ್ತೆ ಯಾರಾದರೂ ಹೊಸ ಸಬ್ಸ್ಕ್ರೈಬರ್ಸ್ ಈ ವಿಡಿಯೋನ ನೋಡ್ತಾ ಇದ್ರೆ ಅವ್ರಿಗೋಸ್ಕರ ಜಸ್ಟ್ ಒಂದು 2 ಮಿನಿಟ್ಸ್ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ 2023 ಅಲ್ಲಿ ನೋಡ್ಕೊಂಡ್ರೆ ಹಿಂಡನ್ಬರ್ಗ್ ಅವರು ಅದಾನಿ ಅವ್ರ ಮೇಲೆ ಅಲಿಗೇಷನ್ಸ್ ಮಾಡಿದ್ರು. ಆ ಅಲಿಗೇಷನ್ ಕಾರಣದಿಂದ ನೋಡ್ಕೊಂಡ್ರೆ ಅದಾನಿ ಕಂಪನೀಸ್ ಎಲ್ಲ ತುಂಬಾನೇ ಫಾಲ್ ಆಗೋಗಿದ್ವು. ಪ್ರತಿ ಒಂದು ಕಂಪನಿ ನೋಡ್ಕೊಂಡ್ರು 50 to 60%, 60 to 70% ವರ್ಗು ಆ ಟೈಮಲ್ಲಿ ಫಾಲ್ ಆಗಿದ್ವು. ಮತ್ತೆ 2 ವರ್ಷ ಆದ್ಮೇಲೆ ಇವಾಗ ಸೆಬಿ ಅವ್ರು ನೋಡ್ಕೊಂಡ್ರೆ ಈ ಅಲಿಗೇಷನ್ಸ್ ಎಲ್ಲ ಸುಳ್ಳು ಅಂತ ಅಂದು ಅದಾನಿ ಅವ್ರ ರಿಲೇಟೆಡ್ ಆಗಿ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದನೇ ಶುಕ್ರವಾರ ನೋಡ್ಕೊಂಡ್ರು ಈ ಕಂಪನೀಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಮತ್ತೆ ಅದೇ ಪಾಸಿಟಿವಿಟಿನೇ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ಯಾಕಂದ್ರೆ ಈ ಅಲಿಗೇಷನ್ಸ್ ಇಂದ ಮಾತ್ರನೇ ಪ್ರತಿ ಒಂದು ಕಂಪನಿನೂ 60 to 70% ವರ್ಗೂ ಫಾಲ್ ಆಗಿತ್ತಲ್ವಾ. ಅದರಿಂದ ಇವತ್ತು ಸಹ ಈ ಕಂಪನೀಸ್ ಇದೇ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಇವತ್ತು ನೋಡ್ಕೊಂಡ್ರೆ ಅದಾನಿ ಟೋಟಲ್ ಗ್ಯಾಸ್ ಆದ್ರೆ 20% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾನಿ ಗ್ರೀನ್ ಎನರ್ಜಿ 12% ಪಾಸಿಟಿವ್ ಆಗಿದೆ. ಅದಾನಿ ಎನರ್ಜಿ ಸೊಲ್ಯೂಷನ್ಸ್ 7% ಪಾಸಿಟಿವ್ ಆಗಿದೆ. ಇದೇ ತರ ಪ್ರತಿ ಒಂದು ಕಂಪನಿ ನೋಡ್ಕೊಂಡ್ರು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಲಾಸ್ಟ್ ಮಾರ್ಕೆಟ್ ನ್ಯೂಸ್ ಅಲ್ಲೇನೆ ಅದಾನಿ ಪವರ್ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದೆ. ಅದಾನಿ ಪವರ್ ಅಲ್ಲಿ ಸ್ಟಾಕ್ ಸ್ಪ್ಲಿಟ್ ನಡೀತಾ ಇದೆ. ಅದರಿಂದನೇ ಈ ಕಂಪನಿ ಲಾಸ್ಟ್ ಟ್ರೇಡಿಂಗ್ ಸೆಷನ್ ಅಲ್ಲೂ ನಿಯರ್ಲಿ 14% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತೆ ಇವತ್ತಾದ್ರೆ 20% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಸ್ಟಾಕ್ ಸ್ಪ್ಲಿಟ್ ಆಗಿರೋ ಕಾರಣದಿಂದ ಪ್ರೈಸ್ ಕೂಡ ಅಡ್ಜಸ್ಟ್ ಆಗಿದೆ. ಇವಾಗ ಈ ಕಂಪನಿ ಶೇರ್ ಪ್ರೈಸ್ ನೋಡ್ಕೊಂಡ್ರೆ 170 ರೂಪೀಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಮತ್ತೆ ಯಾರಾದರೂ ಅದಾನಿ ಪವರ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ ಪೋರ್ಟ್ಫೋಲಿಯೋದಲ್ಲಿ 80% ಸ್ಟಾಕ್ ಫಾಲ್ ಅಂತ ಕಾಣಿಸುತ್ತೆ. ಅದಕ್ಕೆ ಯಾರನ್ನು ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಜಸ್ಟ್ ಈ ಕಂಪನಿಯಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗಿದೆ ಅಷ್ಟೇ. ಕಮಿಂಗ್ ಟೈಮ್ ಅಲ್ಲಿ ಅಡಿಷನಲ್ ಸ್ಟಾಕ್ಸ್ ಕೂಡ ನಿಮ್ ಪೋರ್ಟ್ಫೋಲಿಯೋದಲ್ಲಿ ಆಡ್ ಆಗುತ್ತೆ. ಅದಾದ್ಮೇಲೆ ಈ ಅದಾನಿ ಪವರ್ ಕಂಪನಿಯಲ್ಲಿ ಜಿಕ್ಯುಜಿ ಪಾರ್ಟ್ನರ್ಸ್ ನಿಯರ್ಲಿ 1% ಸ್ಟೇಕ್ ನ ಸೆಲ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ನಿಮ್ಗೆ ಇಲ್ಲೊಂದು ಡೌಟ್ ಬರ್ಬೋದು, ಈ ಜಿಕ್ಯುಜಿ ಪಾರ್ಟ್ನರ್ಸ್ ಯಾರು ಅಂತ. ಇವಾಗ ಅದಾನಿ ಮತ್ತೆ ಹಿಂಡನ್ಬರ್ಗ್ ಅಲಿಗೇಷನ್ಸ್ ಯಾವಾಗ ಬಂತೋ ಅವಾಗಿಂದನೂ ಸಹ ಅದಾನಿ ಅವ್ರ ಹಿಂದೆ ನಿಂತು ಅದಾನಿ ಕಂಪನೀಸ್ ಅಲ್ಲಿ ಕಾನ್ಸ್ಟೆಂಟ್ ಆಗಿ ಇನ್ವೆಸ್ಟ್ ಮಾಡ್ತಾ ಬಂದಿದ್ದವ್ರೇನೆ ಈ ಜಿಕ್ಯುಜಿ ಪಾರ್ಟ್ನರ್ಸ್. ಯಾಕಂದ್ರೆ ಅಂತ ಲೋ ಟೈಮ್ ಅಲ್ಲೂ ಅದಾನಿ ಅವ್ರನ್ನ ನಂಬಿ, ಅದಾನಿ ಕಂಪನೀಸ್ ನಂಬಿ ಈ ಬಿಸ್ನೆಸ್ ಎಲ್ಲ ಯಾವ ತರ ಇದೆ, ಕಮಿಂಗ್ ಟೈಮ್ ಅಲ್ಲಿ ಈ ಬಿಸ್ನೆಸ್ ಇನ್ನ ಯಾವ ತರ ಗ್ರೋ ಆಗುತ್ತೆ ಅಂತ ಪ್ರತಿಯೊಂದನ್ನು ಮುಂಚೆನೆ ಅನಾಲಿಸಿಸ್ ಮಾಡಿ ಕಮ್ಮಿ ಪ್ರೈಸಸ್ ಅಲ್ಲೇನೆ, ಅಂದ್ರೆ ಈ ಅದಾನಿ ಕಂಪನೀಸ್ ಎಲ್ಲ ಕಂಪ್ಲೀಟ್ ಆಗಿ ಫಾಲ್ ಆಗೋದು ಅಲ್ವಾ, ಆ ಟೈಮಲ್ಲಿ ಈ ಜಿಕ್ಯುಜಿ ಪಾರ್ಟ್ನರ್ಸ್ ಅದಾನಿ ಕಂಪನೀಸ್ ಅಲ್ಲಿ ತುಂಬಾನೇ ಇನ್ವೆಸ್ಟ್ ಮಾಡೋದನ್ನ ಶುರು ಮಾಡಿದ್ರು. ಮತ್ತೆ ಇವಾಗ ಪ್ರೆಸೆಂಟ್ ನೋಡ್ಕೊಂಡ್ರೆ ಪ್ರತಿ ಒಂದು ಕಂಪನಿಯಲ್ಲೂ, ಅಂದ್ರೆ ಪ್ರತಿ ಒಂದು ಅದಾನಿ ಕಂಪನಿಯಲ್ಲೂ ಇವ್ರಿಗೆ ಸ್ಟೇಕ್ ಇದೆ. ಅದರಲ್ಲಿ ಇವಾಗ ಅದಾನಿ ಪವರ್ ಏನಿದೆ, ಈ ಅದಾನಿ ಪವರ್ ಅಲ್ಲಿ 1% ಸ್ಟೇಕ್ ನ ಸೆಲ್ ಮಾಡಿದ್ದಾರೆ. ಮತ್ತೆ ಇದನ್ನ ಯಾರು ಬೈ ಮಾಡಿದ್ದಾರೆ ಅಂತ ನೋಡ್ಕೊಂಡ್ರೆ ಈ SBI ಮ್ಯೂಚುವಲ್ ಫಂಡ್ಸ್ ಇದಾರಲ್ವಾ, ಇವ್ರು ಬೈ ಮಾಡಿದ್ದಾರೆ. ಅದ್ರ ಜೊತೆಗೆ ಕ್ರೆಡಿಲಿಯಾ ಸೆಕ್ಯೂರಿಟೀಸ್ ಅವರು ಬೈ ಮಾಡಿದ್ದಾರೆ ಅಂತ ಇವತ್ತು ಬ್ಲಾಕ್ ಡೀಲ್ ಅಲ್ಲಿ ಅಪ್ಡೇಟ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ಈ ಅದಾನಿ ಎಂಟರ್ಪ್ರೈಸಸ್ ನೋಡಿದ್ರಾ, ಇಂಟರ್ಡೇ ಸೆಷನ್ ಅಲ್ಲಿ ಎಬೋವ್ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಜೆಫ್ರೀಸ್ ಅವರು ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 3000 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಏನಕ್ಕೆ ಈ ತರ ಇಷ್ಟು ಪಾಸಿಟಿವ್ ಒಪಿನಿಯನ್ ಶೇರ್ ಮಾಡಿದ್ದಾರೆ ಅಂದ್ರೆ, ಈ ರಿನ್ಯೂವಬಲ್ ಎನರ್ಜಿ ಬಿಸ್ನೆಸ್ ಏನಿದೆ, ಈ ರಿನ್ಯೂವಬಲ್ ಎನರ್ಜಿ ಬಿಸ್ನೆಸ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಆಕ್ಟಿವಿಟಿ ಕಾಣ್ತಾ ಇದೆ. ಅದರಿಂದ ಕಮಿಂಗ್ ಟೈಮ್ ಅಲ್ಲಿ ಇನ್ನ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಏರ್ಪೋರ್ಟ್ ಬಿಸ್ನೆಸ್ ಏನಿದೆ, ಈ ಬಿಸ್ನೆಸ್ ಅಲ್ಲೂ ತುಂಬಾನೇ ಸ್ಟ್ರಾಂಗ್ ಗ್ರೋತ್ ಇರುತ್ತೆ FY27 ಗೆಲ್ಲ ಅಂತ ಪಾಸಿಟಿವ್ ಒಪಿನಿಯನ್ ಶೇರ್ ಮಾಡಿದ್ದಾರೆ. ಅದರಿಂದನೂ ಸಹ ಈ ಕಂಪನಿ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಈ ಗ್ಲೋಬಲ್ ಬ್ರೋಕರೇಜ್ ಫರ್ಮ್ ಆದ ಮಕ್ವೇರ್ ಅವರು ಇದಾರಲ್ವಾ, ಇವ್ರು ನೋಡ್ಕೊಂಡ್ರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಕಮಿಂಗ್ ಟೈಮ್ ಅಲ್ಲಿ ಏನೇನ್ ಪಾಸಿಟಿವ್ ಡೇಟಾಸ್ ಬರೋ ಚಾನ್ಸಸ್ ಇದೆ, ಅದೇ ತರ ಏನೇನ್ ನೆಗೆಟಿವ್ ಡೇಟಾ ಅಪ್ಡೇಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನಮ್ಮ ಮಾರ್ಕೆಟ್ ಬಗ್ಗೆ ಪ್ರತಿಯೊಂದನ್ನು ಅನಾಲಿಸಿಸ್ ಮಾಡಿ 3 ಕ್ಯಾಟಗರಿಯಲ್ಲಿ ಕಂಪನೀಸ್ ನ ಪಿಕ್ ಮಾಡಿದ್ದಾರೆ. ಅದನ್ನು ಲಾಂಗ್ ಟರ್ಮ್ಗೆ ಯಾವ ತರ ಕಂಪನಿ, ಮತ್ತೆ ಶಾರ್ಟ್ ಟರ್ಮ್ಗೆ ಯಾವ ತರ ಕಂಪನಿ, ಅದರಲ್ಲೂ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಪ್ರತಿಯೊಂದು ಸೆಗ್ಮೆಂಟ್ ಅಲ್ಲೂ ಕಂಪನೀಸ್ ನ ಪಿಕ್ ಮಾಡಿ ಅವ್ರ ಪೋರ್ಟ್ಫೋಲಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಈ ತರ ಪೋರ್ಟ್ಫೋಲಿಯೋ ಅವರು ಪ್ರತಿ ಮಂತ್ನು ಅಪ್ಡೇಟ್ ಮಾಡ್ತಾನೆ ಇರ್ತಾರೆ. ಅದರಲ್ಲಿ ಇವಾಗ ಮೊದಲನೇ ಕ್ಯಾಟಗರಿಯಲ್ಲಿ ನೋಡ್ಕೊಂಡ್ರೆ 6 ಸ್ಟಾರ್ಸ್ ನ ಪಿಕ್ ಮಾಡಿದ್ದಾರೆ. ಇಲ್ಲಿ ಯಾವ ಬೇಸಿಸ್ ಮೇಲೆ ಈ ಕಂಪನೀಸ್ ನ ಪಿಕ್ ಮಾಡಿದ್ದಾರೆ ಅಂತ ನೋಡ್ಕೊಂಡ್ರೆ, ಮೊದಲನೇದಾಗಿ ಲಾರ್ಜ್ ಕ್ಯಾಪ್ ಕಂಪನೀಸ್ ಆಗಿರ್ಬೇಕು, ಅದ್ರ ಜೊತೆಗೆ ಲಿಕ್ವಿಡಿಟಿ ಕೂಡ ತುಂಬಾನೇ ಚೆನ್ನಾಗಿರ್ಬೇಕು, ಮತ್ತೆ ಹೈ ಕ್ವಾಲಿಟಿ ಕಂಪನೀಸ್ ಇರ್ತಾವಲ್ವಾ, ಆ ತರ ಕಂಪನೀಸ್ ನ ಮಾತ್ರನೇ ಪಿಕ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ 6 ಸ್ಟಾರ್ಸ್ ಏನಿದಾವೆ ಇದನ್ನ ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋದಲ್ಲಿ ಆಡ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಮಹೀಂದ್ರಾ ಅಂಡ್ ಮಹೀಂದ್ರಾನ ಪಿಕ್ ಮಾಡಿದ್ದಾರೆ. ಈ ಕಂಪನಿ ಬಗ್ಗೆ ನಮ್ಮ ಮಾರ್ಕೆಟ್ ನ್ಯೂಸ್ ಅಲ್ಲೇ ತುಂಬಾ ಸಲ ಮಾತಾಡ್ಕೊಂಡಿದ್ವಿ. ಜೊತೆಗೆ ಈ GST ಅಲ್ಲಿ ಸ್ವಲ್ಪ ಚೇಂಜಸ್ ನ ತಂದಿರಲ್ವಾ, ಅದರಿಂದ ಈ ಮಹೀಂದ್ರಾ ಅಂಡ್ ಮಹೀಂದ್ರಾಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಕಾರ್ ಪ್ರೈಸಸ್ ತುಂಬಾ ಕಮ್ಮಿಗೆ ಬರ್ತಾ ಇದಾವಲ್ವಾ, ಅದರಿಂದ ಈ ಕಂಪನಿಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ ಅಂತ ತುಂಬಾ ಸಲ ಮಾತಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ಇವಾಗ ಪ್ರತಿ ಕ್ವಾರ್ಟರ್ ಆಗ್ಲಿ ಅಥವಾ ಮಂತ್ ಆನ್ ಮಂತ್ ಬೇಸಿಸ್ ಅಲ್ಲಿ ಸೇಲ್ಸ್ ನೋಡ್ಕೊಂಡ್ರೆ ಈ SUV ಸೆಗ್ಮೆಂಟ್ ಅಲ್ಲೇನೆ ಮಹೀಂದ್ರಾ ಅಂಡ್ ಮಹೀಂದ್ರಾ ಸೇಲ್ಸ್
ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇರೋದು. ಅದಕ್ಕೋಸ್ಕರ ಈ ಮಹೀಂದ್ರ ಅಂಡ್ ಮಹೀಂದ್ರ ಕಂಪನಿಯಲ್ಲಿ ಕಾನ್ಸ್ಟೆಂಟ್ ಆಗಿ ಇವ್ರ ಪೋರ್ಟ್ಫೋಲಿಯೋದಲ್ಲಿ ಮಹೀಂದ್ರ ಅಂಡ್ ಮಹೀಂದ್ರನ ಹೋಲ್ಡ್ ಮಾಡ್ತಾನೆ ಬರ್ತಾ ಇದ್ದಾರೆ. ನೋಡೋಣ ಇವಾಗ ಈ GST ಇಂದನು ಕಮಿಂಗ್ ಟೈಮಲ್ಲಿ ಇನ್ನ ಈ ಕಂಪನಿ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ಅದಾದ್ಮೇಲೆ ಈ ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋದಲ್ಲೇನೆ ಭಾರತಿ ಏರ್ಟೆಲ್ ನ ಪಿಕ್ ಮಾಡಿದ್ದಾರೆ, ಮತ್ತೆ TCS ನ ಪಿಕ್ ಮಾಡಿದ್ದಾರೆ, HDFC ನ ಪಿಕ್ ಮಾಡಿದ್ದಾರೆ, ಟ್ರೆಂಡ್ ನ ಪಿಕ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ 5 ಕಂಪನೀಸ್ ಅವರು ವರ್ಕ್ ಮಾಡೋ ಸೆಗ್ಮೆಂಟ್ಸ್ ಏನಿದಾವೆ ಆ ವರ್ಕ್ ಮಾಡೋ ಸೆಗ್ಮೆಂಟ್ಸ್ ಅಲ್ಲಿ ಒನ್ ಆಫ್ ದ ಟಾಪ್ ಪ್ಲೇಯರ್ ಆಗಿದ್ದಾರೆ. ಅದರಿಂದ ಒಂದ್ ವೇಳೆ ಆ ಸೆಗ್ಮೆಂಟ್ ಅಲ್ಲಿ ಏನಾದ್ರು ಪಾಸಿಟಿವ್ ಗ್ರೋತ್ ಇದ್ರೆ ಆಟೋಮೆಟಿಕ್ ಆಗಿ ಈ ಕಂಪನೀಸ್ ಎಲ್ಲ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಮತ್ತೆ ಈ ಬ್ಯಾಂಕ್ಸ್ ಬಗ್ಗೆ ಮಾತಾಡ್ಕೊಂಡ್ರೆ ಫ್ರೆಂಡ್ಸ್, ಇವಾಗ ಈ ಬ್ಯಾಂಕ್ಸ್ ಏನಿದಾವೆ ಸ್ವಲ್ಪ ಅಂಡರ್ ವ್ಯಾಲ್ಯೂ ಅಲ್ಲೇ ಇದಾವೆ. ಜೊತೆಗೆ ಈ GST ಅಲ್ಲಿ ಸ್ವಲ್ಪ ಚೇಂಜಸ್ ನ ತಂದಿರೋ ಕಾರಣದಿಂದ ಕಮಿಂಗ್ ಟೈಮ್ ಅಲ್ಲಿ ಈ ಕ್ರೆಡಿಟ್ ಗ್ರೋತ್ ಅನ್ನೋದು ತುಂಬಾನೇ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇದೆ. ಅದಕ್ಕೋಸ್ಕರ ಈ ಟಾಪ್ ಬ್ಯಾಂಕ್ಸ್ ಏನಿದಾವೆ ಈ ಟಾಪ್ ಬ್ಯಾಂಕ್ಸ್ ಕಡೆ ಒಂದ್ ಸ್ವಲ್ಪ ಫೋಕಸ್ ಮಾಡಿ. ಅದ್ರ ಜೊತೆಗೆ NBFC ನ ಕೂಡ ಫೋಕಸ್ ಮಾಡಿ. ಮತ್ತೆ ಈ ಟಾಪ್ ಬ್ಯಾಂಕ್ಸ್ ಅಲ್ಲಿ ಯಾವ ಬ್ಯಾಂಕ್ ನ ಪಿಕ್ ಮಾಡಬೇಕು, ಮತ್ತೆ ಯಾವ ವ್ಯಾಲ್ಯೂಷನ್ ಯಾವ ತರ ಚೆಕ್ ಮಾಡಬೇಕು, ಮತ್ತೆ ಯಾವ ಬ್ಯಾಂಕ್ ನ ಪಿಕ್ ಮಾಡಿದ್ರೆ ಕಮಿಂಗ್ ಟೈಮ್ ಅಲ್ಲಿ ಯಾವ ತರ ಗ್ರೋ ಆಗುತ್ತೆ ಅನ್ನೋದೊಂದು ಸ್ವಲ್ಪ ಡೌಟ್ ಏನಾದ್ರು ಇದ್ರೆ ಆದಷ್ಟು ಈ ಮ್ಯೂಚುವಲ್ ಫಂಡ್ಸ್ ಕಡೆ ಮೂವ್ ಆಗಿ, ಅಥವಾ ETF ಇರುತ್ತಲ್ವಾ, ಬ್ಯಾಂಕ್ ನಿಫ್ಟಿ ETFs ಇರ್ತವೆ, ಈ ತರ ETF ನ ಪಿಕ್ ಮಾಡಿ. ಕಮಿಂಗ್ ಟೈಮ್ ಅಲ್ಲಿ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಕೂಡ ಜಾಸ್ತಿನೇ ಇರುತ್ತೆ, ಒಂದ್ ವೇಳೆ ಮಾರ್ಕೆಟ್ ಇದೇ ತರ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದ್ರೆ. ನೆಕ್ಸ್ಟ್ ಅದಾದ್ಮೇಲೆ ಎರಡನೇ ಕ್ಯಾಟಗರಿ ಬಂದು 6 ಹಿಟ್ಟರ್ಸ್. ಇದ್ರಲ್ಲಿ ನೋಡ್ಕೊಂಡ್ರೆ ಈ ಶಾರ್ಟ್ ಟರ್ಮ್ ಇಂದ ಮೀಡಿಯಂ ಟರ್ಮ್ಗೋಸ್ಕರ ಈ ಕಂಪನೀಸ್ನೆಲ್ಲ ಪಿಕ್ ಮಾಡಿದ್ದಾರೆ. ಜೊತೆಗೆ ಈ ಕಂಪನೀಸ್ ಏನಿದಾವೆ ಇವೆಲ್ಲ ಕಮಿಂಗ್ ಟೈಮ್ ಅಲ್ಲಿ ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ, ಜೊತೆಗೆ ಮಾರ್ಕೆಟ್ಸ್ ಅಲ್ಲಿ ಸೈಕಲ್ಸ್ ಇರ್ತಾವಲ್ವಾ, ಆ ಸೈಕಲ್ಸ್ ಏನಾದ್ರು ರಿಕವರ್ ಆದ್ರೆ ಕಮಿಂಗ್ ಟೈಮ್ ಅಲ್ಲಿ ಈ ಕಂಪನೀಸ್ ಎಲ್ಲ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇವಾಗ ಯಾವ್ಯಾವ ಕಂಪನೀಸ್ ನ ಪಿಕ್ ಮಾಡಿದ್ದಾರೆ ಅಂತ ನೋಡ್ಕೊಂಡ್ರೆ ಮೊದಲನೇದಾಗಿ ರಿಲಯನ್ಸ್ ಇಂಡಸ್ಟ್ರೀಸ್ ನ ಪಿಕ್ ಮಾಡಿದ್ದಾರೆ. ಈ ಕಂಪನಿನ ಇವ್ರ ಪೋರ್ಟ್ಫೋಲಿಯೋದಲ್ಲಿ ಕಾನ್ಸ್ಟೆಂಟ್ ಆಗಿ ಹೋಲ್ಡ್ ಮಾಡ್ತಾನೆ ಬರ್ತಾ ಇದ್ದಾರೆ. ಹೊಸದಾಗಿ ಈ ಮಂತ್ ಅಲ್ಲಿ ಇವ್ರ ಪೋರ್ಟ್ಫೋಲಿಯೋದಲ್ಲಿ ಯಾವ್ಯಾವ ಕಂಪನೀಸ್ ಆಡ್ ಆಗಿದಾವೆ ಅಂತ ನೋಡ್ಕೊಂಡ್ರೆ JSW ಸ್ಟೀಲ್, ಡಿಕ್ಸಾನ್ ಟೆಕ್ನಾಲಜೀಸ್, ಹೆವೆಲ್ಸ್ ಇಂಡಿಯಾ, ಬಂಧನ್ ಬ್ಯಾಂಕ್, ಇಷ್ಟು ಕಂಪನೀಸ್ ನ ಹೊಸದಾಗಿ ಆಡ್ ಮಾಡಿದ್ದಾರೆ. ಅದಾದ್ಮೇಲೆ ಗೇಲ್ ಕಂಪನಿ ಇದೆ ಅಲ್ವಾ, ಈ ಕಂಪನಿನೂ ಅಷ್ಟೇ ತುಂಬಾ ತಿಂಗಳಿಂದನೂ ಇವ್ರ ಪೋರ್ಟ್ಫೋಲಿಯೋದಲ್ಲಿ ಹೋಲ್ಡ್ ಮಾಡ್ತಾನೆ ಇದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಮೂರನೇ ಕ್ಯಾಟಗರಿ ಬಂದು 6 ರೈಸಿಂಗ್ ಸ್ಟಾರ್ಸ್. ಇದ್ರಲ್ಲಿ ನೋಡ್ಕೊಂಡ್ರೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಪೇಸ್ ಅಲ್ಲಿ ಕಂಪನೀಸ್ ನ ಪಿಕ್ ಮಾಡಿದ್ದಾರೆ. ಜೊತೆಗೆ ಈ ಕಂಪನೀಸ್ ಎಲ್ಲ ತುಂಬಾನೇ ಹೈ ರಿಸ್ಕಿ ಕಂಪನೀಸ್. ಜೊತೆಗೆ ಈ ಕಂಪನೀಸ್ ನ ನೆಕ್ಸ್ಟ್ 3 ಇಯರ್ಸ್ ಅಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ನೆಕ್ಸ್ಟ್ 3 ಇಯರ್ಸ್ ಅಲ್ಲಿ ಡಬಲ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ಯಾವಾಗ ಅಂತಂದ್ರೆ ಈ ಕಂಪನೀಸ್ ಬಿಸ್ನೆಸ್ ಏನಾದ್ರು ತುಂಬಾ ಸ್ಟ್ರಾಂಗ್ ಆಗಿ ಗ್ರೋ ಆದ್ರೆ ಡಬಲ್ ಆಗೋ ಚಾನ್ಸಸ್ ಇದೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ನೋಡ್ಕೊಂಡ್ರೆ ಟಾಟಾ ಕಮ್ಯುನಿಕೇಶನ್ಸ್ ನ ಪಿಕ್ ಮಾಡಿದ್ದಾರೆ, ಮತ್ತೆ L&T ಟೆಕ್ನಾಲಜೀಸ್ ನ ಪಿಕ್ ಮಾಡಿದ್ದಾರೆ, ಡಿಲ್ವರಿ, ಆದಿತ್ಯ ಬಿರ್ಲಾ ಕ್ಯಾಪಿಟಲ್, ಲೆಮನ್ ಟ್ರೀ, IRCTC, ಈ ತರ 6 ಕಂಪನೀಸ್ ನ ಪಿಕ್ ಮಾಡಿದ್ದಾರೆ. ನೋಡೋಣ ಈ ಕಂಪನೀಸ್ ಎಲ್ಲ ಕಮಿಂಗ್ ಟೈಮ್ ಅಲ್ಲಿ ಇನ್ನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ಜೊತೆಗೆ ಒಂದ್ ವೇಳೆ ಏನಾದ್ರು ಈ ಕಂಪನೀಸ್ ಏನಾದ್ರು ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಸ್ವಲ್ಪ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ರೆ ಈ ಕಂಪನಿ ಶೇರ್ ಪ್ರೈಸ್ ಕೂಡ ಫಾಲ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ಈ ಶಿಪ್ಪಿಂಗ್ ಕಂಪನೀಸ್ ನೋಡಿದ್ರ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮ್ ಅಲ್ಲೇನೆ. ಯಾಕಂದ್ರೆ ಈ ಶಿಪ್ಪಿಂಗ್ ಕಂಪನೀಸ್ ರಿಲೇಟೆಡ್ ಆಗಿ ಮಲ್ಟಿಪಲ್ ಅಪ್ಡೇಟ್ಸ್ ಬಂದಿದ್ದಾವೆ, ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಅದರಲ್ಲಿ ಯಾವ್ಯಾವ ಕಂಪನೀಸ್ ಅಂತ ನೋಡ್ಕೊಂಡ್ರೆ ಗಾರ್ಡನ್ ರಿಚ್ ಶಿಪ್ ಬಿಲ್ಡಿಂಗ್, ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಕೊಚಿನ್ ಶಿಪ್ ಯಾರ್ಡ್, ಮ್ಯಾಸ್ಗೊಂಡಾಕ್ ಶಿಪ್ ಬಿಲ್ಡಿಂಗ್, ಈ ತರ ಪ್ರತಿಯೊಂದು ಕಂಪನಿ ನೋಡ್ಕೊಂಡ್ರು ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಅದೇ ಮಾರ್ಕೆಟ್ ಕ್ಲೋಸಿಂಗ್ ಟೈಮಲ್ಲಿ ನೋಡ್ಕೊಂಡ್ರೆ ಈ ಕಂಪನೀಸ್ ಅಲ್ಲೂ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನಡೆದು ಸ್ವಲ್ಪ ಫಾಲ್ ಆಗಿದಾವೆ. ಇವಾಗ ಯಾವ್ಯಾವ ರೀಸನ್ಸ್ ಮೇಲೆ ಈ ಕಂಪನೀಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ ಅಂತ ಮಾತಾಡ್ಕೊಳ್ಳೋಣ. ಅದರಲ್ಲಿ ಮೊದಲನೇದಾಗಿ ನೋಡ್ಕೊಂಡ್ರೆ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲೇನೆ ನಿಯರ್ಲಿ 6% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದ್ರೆ ಮೇಜರ್ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಏನಿದಾವೆ, ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂ, ಇಂಡಿಯನ್ ಆಯಿಲ್, ಈ ಕಂಪನೀಸ್ ಜೊತೆ ಒಂದು MOU ಸೈನ್ ಮಾಡ್ಕೊಂಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಇವಾಗ ಈ MOU ಏನಕ್ಕೆ ಸೈನ್ ಮಾಡ್ಕೊಂಡಿದ್ದಾರೆ ಅಂತ ನೋಡ್ಕೊಂಡ್ರೆ ಇವಾಗ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇವಾಗ ಇವು ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಅಲ್ವಾ, ಈ ಕಂಪನೀಸ್ ಎಲ್ಲ ಜೊತೆಗೆ ಈ ವೆಸಲ್ಸ್ ನ ಬೈ ಮಾಡಿ ಅದರಲ್ಲಿ ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ನ, ಕ್ರೂಡ್ ಆಯಿಲ್ ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೋಸ್ಕರ ಅಂತ MOU ಸೈನ್ ಮಾಡ್ಕೊಂಡಿರೋದು. ಇದರಿಂದ ಈ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈ ಕಂಪನಿಗೆ ನೋಡ್ಕೊಂಡ್ರೆ ಕಾನ್ಸ್ಟೆಂಟ್ ರೆವಿನ್ಯೂಸ್ ಅನ್ನೋದು ಬರ್ತಾನೆ ಇರುತ್ತೆ. ಫ್ರೆಂಡ್ಸ್, ಇವಾಗ ಕ್ರೂಡ್ ಆಯಿಲ್ ನ ಟ್ರಾನ್ಸ್ಪೋರ್ಟ್ ಮಾಡೋದು ಅಂದ್ರೆ ಎಂದೋ ಒಂದಿನನೋ 2 ದಿನನೋ ಮಾಡಲ್ಲ ಅಲ್ವಾ, ಕಾನ್ಸ್ಟೆಂಟ್ ಆಗಿ ಕ್ರೂಡ್ ಆಯಿಲ್ ನ ಟ್ರಾನ್ಸ್ಪೋರ್ಟ್ ಮಾಡ್ತಾನೆ ಇರ್ತಾರೆ. ಅದರಿಂದ ಈ ಶಿಪ್ಪಿಂಗ್ ಕಾರ್ಪೊರೇಷನ್ ಕಂಪನಿಗೆ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ, ಕಾನ್ಸ್ಟೆಂಟ್ ಆಗಿ ಇವ್ರಿಗೆ ರೆವಿನ್ಯೂಸ್ ಬರ್ತಾನೆ ಇರುತ್ತೆ ಅಂತಾನೆ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ
ಗಾರ್ಡನ್ ರಿಚ್ ಶಿಪ್ ಬಿಲ್ಡಿಂಗ್. ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 4% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕಂಪನಿ ಹೊಸದಾಗಿ 5 MOUs ನ ಸೈನ್ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ MOU ಏನಕ್ಕೆ ಸೈನ್ ಮಾಡಿದ್ದಾರೆ ಅಂತ ನೋಡ್ಕೊಂಡ್ರೆ, ಇವಾಗ ಈ ವಾರ್ ಶಿಪ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಇವರೊಬ್ರು ಮೇಜರ್ ಪ್ಲೇಯರ್ ಆಗಿದ್ದಾರೆ. ಅದರಿಂದ ಈ ಶಿಪ್ಸ್ ನ ಬಿಲ್ಟ್ ಮಾಡೋದಕ್ಕೋಸ್ಕರ ಹೊಸ MOU ನ ಸೈನ್ ಮಾಡಿರೋದು. ಅದ್ರ ಜೊತೆಗೆ ಈ ವಾರ್ ಶಿಪ್ಸ್ ಅಲ್ಲಿ ಈ ಹೊಸ ಟೆಕ್ನಾಲಜಿನೆಲ್ಲ ಡೆವಲಪ್ ಮಾಡೋದಕ್ಕೆ ಇವರು MOU ಸೈನ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಡಿಫೆನ್ಸ್ ಗಾಗ್ಲಿ ನೇವಲ್ ಗಾಗ್ಲಿ ಇವ್ರ ಹತ್ರ ಎಲ್ಲ ಹೊಸ ಕೊಲಾಬ್ರೇಷನ್ ಎಲ್ಲ ಮಾಡ್ಕೊಂತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದ ಕಮಿಂಗ್ ಟೈಮಲ್ಲಿ ಇನ್ನ ಈ ವಾರ್ಶಿಪ್ಸ್ ರಿಲೇಟೆಡ್ ಆಗಿ ತುಂಬಾನೇ ಪ್ರಾಜೆಕ್ಟ್ಸ್ ಬರುತ್ತೆ ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದರಿಂದನೂ ಸಹ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಫೈನಲ್ ಆಗಿ ನೋಡ್ಕೊಂಡ್ರೆ, ಇವಾಗ ಈ ಶಿಪ್ಪಿಂಗ್ ಕಂಪನೀಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಇನ್ನೊಂದು ರೀಸನ್ ಕೂಡ ಇದೆ. ಏನಂತಂದ್ರೆ, ಇವಾಗ ನಮ್ಮ ಇಂಡಿಯನ್ ನೇವಿ ಇದೆ ಅಲ್ವಾ, ಇವರು 80,000 ಕೋಟಿ ಟೆಂಡರ್ನ ಇಶ್ಯೂ ಮಾಡ್ತೀವಿ ಅಂತ ಒಂದು ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೂ ಸಹ ಈ ಕಂಪನೀಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಇವಾಗ ಈ 80,000 ಟೆಂಡರ್ ಏನಕ್ಕೋಸ್ಕರ ಅನೌನ್ಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, 4 ವಾರ್ಶಿಪ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡೋದಕ್ಕೋಸ್ಕರ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ವಾರ್ಶಿಪ್ಸ್ ಎಲ್ಲ ಯಾವ ತರ ಇರಬೇಕು ಅಂತ ಅಂದ್ರೆ, ಇವಾಗ ನಮ್ಮ ಸೋಲ್ಜರ್ಸ್ ಎಲ್ಲ ಇರ್ತಾರಲ್ವಾ, ಇವ್ರನ್ನ ಕೂಡ ಈ ವಾರ್ಶಿಪ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡೋ ತರ, ಅದ್ರ ಜೊತೆಗೆ ದೊಡ್ಡ ವೆಹಿಕಲ್ಸ್ ಎಲ್ಲ ಇರ್ತಾವಲ್ವಾ, ಇವನ್ನೆಲ್ಲ ಕೂಡ ಇದರಲ್ಲಿ ಟ್ರಾನ್ಸ್ಪೋರ್ಟ್ ಮಾಡೋ ಅಷ್ಟು ದೊಡ್ಡ ವಾರ್ಶಿಪ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೋಸ್ಕರ ಒಂದು ಟೆಂಡರ್ ನ ಅನೌನ್ಸ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೂ ಸಹ ಈ ಶಿಪ್ಪಿಂಗ್ ಕಂಪನೀಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಮತ್ತೆ ಕಮಿಂಗ್ ಟೈಮಲ್ಲೂ ಈ ಟೆಂಡರ್ ರಿಲೇಟೆಡ್ ಆಗಿ ಏನಾದರೂ ಅಪ್ಡೇಟ್ಸ್ ಬಂದ್ರೆ GRSC ಗಾರ್ಡನ್ ರಿಚ್ ಶಿಪ್ ಬಿಲ್ಡಿಂಗ್ ಮತ್ತೆ ಮ್ಯಾಸ್ಗಾನ್ ಡಾಕ್ ಶಿಪ್ ಬಿಲ್ಡಿಂಗ್ ಈ 2 ಕಂಪನೀಸ್ನ ಫೋಕಸ್ ಮಾಡಿ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.